ನಾಡಿನ ದೇಶದ ಸಮಸ್ತ ಜನರಿಗೂ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಬಂದಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ಮತ್ತು ಕ್ರಿಸ್ಮಸ್ ಶುಭಾಶಯಗಳನ್ನು ಕೋರೋನಾಗಿದ್ದೇನೆ. ದೇಶದಲ್ಲಿ ಸಮಾಧಾನ, ಶಾಂತಿ, ನೆಮ್ಮದಿ, ಆರೋಗ್ಯ, ಬಲ ತರಲಿ ಅಂತ ಈ ಕ್ರಿಸ್ಮಸ್ ಮೂಲಕವಾಗಿ ನಾವು ನಾಡಿನ ಮತ್ತು ದೇಶದ ಜನರಿಗೆ ಶುಭವನ್ನು ಕೋರೋನಾಗಿದ್ದೇನೆ. ಈ ಯೇಸು ಸ್ವಾಮಿ ಈ ಜಗತ್ತಿಗೆ ಬಂದು ಸಾರುವಂಥ ಮಹಾ ಸಂದೇಶ ಏನಪ್ಪ ಅಂದರೆ, ಎಲ್ಲರೂ ತಮ್ಮ ತಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ನರಕದಿಂದ ಬಿಡುಗಡೆಯಾಗಿ ಸ್ವರ್ಗಕ್ಕೆ ಪ್ರಾಪ್ತಿಯಾಗಲಿ. ಇದಕ್ಕೆ ಯಾವುದೇ ಹೀಡಿಲ್ಲ, ಯಾವುದೇ ಬೆಲೆನ ತೆತ್ತಬೇಕಾಗಿಲ್ಲ. ಆ ದೇವರೇ ಮನುಷ್ಯನ ರೂಪವಾಗಿ ಈ ಜಗತ್ತಿಗೆ ಬಂದು 2025 ವರ್ಷಗಳ ಹಿಂದೆ ನಮಗೋಸ್ಕರ ಜನಿಸಿ, ಜೀವಿಸಿ, ಸತ್ತು ಸಮಾಧಿಯಾಗಿ 3 ದಿವಸ ಮೃತ್ಯುಂಜಯನಾಗಿದ್ದು ಬಂದಿದ್ದಾರೆ. 33 ವರ್ಷ ಈ ಲೋಕದಲ್ಲಿ ಅವರು ಸೇವೆ ಮಾಡಿದ್ದಾರೆ. ಕಷ್ಟದಲ್ಲಿ, ನೋವಿನಲ್ಲಿ, ಬಡತನದಲ್ಲಿ ಕಡೆಗಣಿಸಲ್ಪಟ್ಟಂಥ ಜನರಿಗೆ ಹೋಗಿ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಅವರಿಗೆ ಬಿಡುಗಡೆ ಕೊಟ್ಟು ಅವರನ್ನು ಆಶೀರ್ವಾದ ಮಾಡಿ ಅವರಿಗೆ ಶುಭ ವರ್ತಮಾನನ ತೆಗೆದುಕೊಂಡು ಬಂದು ಅವರಿಗೆ ಮಹಾ ಸಂದೇಶವನ್ನು ಸಾರಿದ್ರು. ಅವರು ಆ ಮಹಾ ಸಂದೇಶ ಏನಪ್ಪ ಅಂದರೆ, ಪ್ರೀತಿ ಮಾಡಿ, ಶತ್ರುಗಳನ್ನು ಪ್ರೀತಿ ಮಾಡಿ, ಸಹೋದರತ್ವ ಇರಲಿ, ಒಬ್ಬರನ್ನೊಬ್ಬರು ಕ್ಷಮಿಸಿರಿ, ಕರುಣಿಸಿರಿ, ಪ್ರೀತಿಸಿರಿ, ದ್ವೇಷವನ್ನು ಸಾಯಿಸಿರಿ, ಪ್ರೀತಿಯನ್ನು ಹೆಚ್ಚಿಸಿರಿ ಎಂಬುದಾಗಿ ಮಹಾ ತತ್ವಗಳನ್ನು, ಸಿದ್ಧಾಂತಗಳನ್ನು ಯೇಸು ಸ್ವಾಮಿ ತೆಗೆದುಕೊಂಡು ಬಂದರು. ಅವರ ಆ ತತ್ವ ಸಿದ್ಧಾಂತಗಳು ಅನೇಕ ಜನರ ಮೇಲೆ ಪರಿಣಾಮ ಬೀರಿದೆ. ಅನೇಕ ಜನರು ತಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪಟ್ಟು ದೇವ್ರ ಕಡೆಗೆ ತಿರ್ಕೊಳ್ತಾರೆ. ಅವರ ಚರಿತ್ರೆಗಳನ್ನು, ಅವರ ಒಂದು ಸಾಕ್ಷಿಯನ್ನು ನಾವು ಕೇಳಿಕೊಂಡಾಗ ಇಂಥ ಜನರೆಲ್ಲ ದೇವ್ರ ಕಡೆ ತಿರ್ಕೊಂಡ್ರಲ್ಲ ಅಂತ. ಅದಕ್ಕೆ ಅವ್ರಿಗೆ ಮಾನಸಾಂತರವನ್ನು ಸಾರಿದ್ರು. ಮತಾಂತರವನ್ನು ಸಾರಲಿಲ್ಲ, ಮಾನಸಾಂತರವನ್ನು ಸಾರು. ನೀನು ಒಬ್ಬೊಬ್ಬರು ನಿಮ್ಮ ಪಾಪಗಳಿಗೋಸ್ಕರ ನೀತಿಗಾಗಿ ಬದುಕಿ, ದ್ವೇಷವನ್ನು ಸಾಯಿಸಿ, ಪ್ರೀತಿಯನ್ನು ಮಾಡಿ ಅಂತ. ಆ ಐಕ್ಯತೆ, ಅನ್ಯೋನ್ಯತೆ ಇಡೀ ಪ್ರಪಂಚವನ್ನು ಆವರಿಸಿಕೊಳ್ತಾ ಬರ್ತದೆ. ಬಹಳ ಜನರು ಇವತ್ತು ಯೇಸು ಸ್ವಾಮಿಯನ್ನು ತಿಳ್ಕೊಂಡು ಅವರು ಬರುವಾಗ ಆ ಸಭೆಯಲ್ಲಿ ಆ ಕರ್ತನ ವಾಕ್ಯಗಳನ್ನು ಕೇಳಿಸ್ಕೊಂಡು ಜೀವನವನ್ನು ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಅದು ಬಹಳ ಸಂತೋಷ ನಮಗೆ. ಅವರು ಧರ್ಮವನ್ನು ಧರಿಸಿಕೊಳ್ಳದೆ ಅವರು ಯೇಸುವನ್ನು ಧರಿಸಿಕೊಂಡು ಅವರ ಜೀವಿತವನ್ನು ಪರಿವರ್ತನೆ ನೋಡುವಾಗ ಭಾಳ ಸಂತೋಷ ಆಗ್ತದೆ. ಅವರ ಕುಟುಂಬಗಳಿಗೆ ಅವ್ರಿಗೆ ಎಷ್ಟು ಮುಖ್ಯವಾದ ವ್ಯಕ್ತಿಗಳಂತ ಕರ್ತನು ಅದನ್ನು ಮಾಡ್ತಾ ಬಂದಿದ್ದಾರೆ. ಭಾಳ ಸಂತೋಷ. ವರ್ಷ ಈ ಮಂಚನಹಳ್ಳಿಯಲ್ಲಿ ಭಾಳ ವಿಜೃಂಭಣೆಯಿಂದ ಎಲ್ಲ ಧಾರ್ಮಿಕ ನಾಯಕರುಗಳನ್ನು ಒಟ್ಟುಗೂಡಿಸಿ, ಬೇರೆ ಕ್ರೈಸ್ತರು ಮಾತ್ರ ಅಲ್ಲ, ಬೇರೆ ಇನ್ನೊಂದು ಧರ್ಮದಲ್ಲಿ ಎಲ್ಲ ಧರ್ಮದ ನಾಯಕರುಗಳನ್ನು ಕರೆಸಿ, ಗುರುಗಳನ್ನು ಕರೆಸಿ, ಅವರ ಮಾರ್ಗದರ್ಶನಗಳನ್ನು ಪಡ್ಕೊಂಡು ಯಾವುದೇ ಈ ಭಾಗದಲ್ಲಿ ಸಣ್ಣ ಗೊಂದಲಗಳಿಲ್ಲದೆ ಅವರಿಗೆ ಆದಂಥ ತತ್ವಗಳು, ನಮಗೆ ಆದಂಥ ತತ್ವಗಳನ್ನು ಸಾರುತ್ತಾ ಬಹಳ ಸಾಮರಸ್ಯದಿಂದ ನಾವು ಜೀವನ ಮಾಡ್ತಾಯಿದ್ದೀವಿ. ಅದಕ್ಕೆ ಅನುವು ಮಾಡಿಕೊಟ್ಟಂಥ ಈ ಮಂಚನಹಳ್ಳಿ ಗ್ರಾಮದ ಎಲ್ಲ ನಾಗರಿಕರಿಗೂ ನನ್ನ ಪ್ರೀತಿಯ ವಂದನೆಗಳು. ಈ ಆನೇಕಲ್ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರಿಗೂ ನಾನು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಈ ಕ್ರಿಸ್ಮಸ್ ಹಬ್ಬ ಎಲ್ಲರಿಗೂ ಶಾಂತಿಯನ್ನು, ಸಮಾಧಾನ ತರಲಿ. ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ತುಂಬ ಸಂತೋಷ ಪಡ್ತಾ ಇದ್ದೀವಿ. ಇವತ್ತು ಆ ಶಾಂತಿಯ ಸಂದೇಶವನ್ನು ಪಡ್ಕೊಂಡು ಆ ಒಳ್ಳೆಯ ದೇವರು ನಮ್ಮೆಲ್ಲರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ. ಆ ಒಳ್ಳೆಯ ದೇವರು ನಮಗೆ ಒಳ್ಳೆಯದನ್ನು ಕಲಿಸ್ಕೊಟ್ಟಿದ್ದಾರೆ. ಆ ಒಳ್ಳೆತನನೇ ನಾವು ಈಗ ಈ ಮಂಚನಹಳ್ಳಿಯಲ್ಲಿ ಸೇರಿ ಅದನ್ನೇ ನಾವು ಹಂಚ್ತಾ ಇದ್ದೇವೆ ನಿಮ್ಮ ಜೊತೆಯಲ್ಲಿ. ಈ ಪ್ರತಿಯೊಂದು ಮೀಡಿಯಾಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಈ ಮೀಡಿಯಾ ಮೂಲಕ ಕೂಡ ಅದೇ ಒಳ್ಳೆಯ ಸಂದೇಶವನ್ನು ಎಲ್ಲರಿಗೂ ಹೋಗಿ, ಎಲ್ಲರಿಗೆ ಶಾಂತಿ, ಸಮಾಧಾನ, ಎಲ್ಲರಿಗೆ ಒಳ್ಳೆಯದೇ ಆಗಬೇಕು. ಒಳ್ಳೆಯ ಆರೋಗ್ಯವು, ಒಳ್ಳೆಯ ಕುಟುಂಬವು, ಒಳ್ಳೆಯ ಯೋಚನೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಥರದ ಯಾವುದೋ ಒಂದು ಕಾಂಪಿಟೇಷನ್ ಇಲ್ಲದೆ ಎಲ್ಲ ಚಾನಲ್ ಅವರು ಯಾವುದೋ ಕಾಂಪಿಟೇಷನ್ ಇದೆ, ಅಲ್ಲೇ ಕಾಂಪ್ಲಿಮೆಂಟ್ ಮಾಡುತ್ತಾ ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ ಆ ಥರ ಒಬ್ಬೊಬ್ಬರು ನಿಮಗೆ ಸಹಾಯ ಮಾಡ್ತಾ, ನಾವು ಯಾವ ಥರ ನಾವು ಆ ಕ್ರೈಸ್ತನು ನಮಗೆ ಕಲಿಸಿಕೊಟ್ಟಿದ್ದು, ನಾವು ಯಾವ ಥರ ಕಾಂಪ್ಲಿಮೆಂಟ್ ಮಾಡಿಕೊಂಡು ಒಬ್ಬೊಬ್ಬರಿಗೆ ಸಹಾಯ ಮಾಡುವಾಗೆ ನಮಗೆ ದೇವರು ಸಹಾಯ ಮಾಡಿದ್ದಾರೆ. ನಾವು ಈ ಒಂದು ಪಟ್ಟಣದ ಆನೇಕಲ್ ತಾಲೂಕಿನಿಂದ ನಿಮಗೆ ಈ ಸಂದೇಶವನ್ನು ತಗೊಂಡು ಶಾಂತಿ ನಿಮಗೆ, ಸಮಾಧಾನ ನಿಮಗೆ, ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ, ಎಲ್ಲ ಚಾನಲ್ ಅವ್ರಿಗೆ ಕೂಡ ಆಶೀರ್ವಾದ, ನಿಮ್ಮ ಕುಟುಂಬ ಕೂಡ ಆಶೀರ್ವಾದ, ನಿಮ್ಮ ಓನರ್ಸ್ಗೆ ಆಶೀರ್ವಾದ. ಈ ಚಾನಲ್ ಎಲ್ಲ ಬೆಳೆದು ನಿಮಗಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ದೇವರಿಗೆ ಆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಾನು ನನ್ನ ಒಂದು ಚಿಕ್ಕ ಮಾತನ್ನು
ಒತ್ತಾಯ ಮಾಡ್ತೀನಿ. ಥ್ಯಾಂಕ್ ಯು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ದಿನ ಕ್ರಿಸ್ಮಸ್ ಹಬ್ಬ ನಡೀತಾ ಇದೆ ಮಂಚನಹಳ್ಳಿ ಗ್ರಾಮದಲ್ಲಿ. ಈ ಒಂದು ಕ್ರಿಸ್ಮಸ್ ಹಬ್ಬದಿಂದ ಲೋಕದ ಎಲ್ಲ ಜನರಿಗೂ, ಭಾರತ ದೇಶದಲ್ಲಿರುವ ಎಲ್ಲ ಜನರಿಗೂ ಮತ್ತು ಕರ್ನಾಟಕದ ಎಲ್ಲ ನಾಡಿನ ಸಮಸ್ತ ಜನರಿಗೂ ಈ ಒಂದು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ಕೋರುವನಾಗಿದ್ದೇನೆ. ಈ ಒಂದು ಹಬ್ಬದಿಂದ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಎಲ್ಲರಿಗೂ ಶಾಂತಿ ಸಮಾಧಾನ ಇರಲಿ, ಆ ಕುಟುಂಬಗಳನ್ನು ಆಶೀರ್ವದಿಸಲ್ಪಡಲೆಂಬುದಾಗಿ ನಾವು ದೇವರಲ್ಲಿ ಕೇಳ್ಕೊಳ್ತೇನೆ. ಈ ಒಂದು 2 ಮಾತುಗಳನ್ನು ಮಾಡುವುದಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ನಾನು ವಂದಿಸುತ್ತೇನೆ. ಶುಭಾಶಯಗಳು. ನಮ್ಮ ಸಭೆ ಮುಖಾಂತರ ನಾವು ಎಲ್ಲ ಎಕ್ಸ್ಪೆಷಲಿ ಫಾರ್ ವುಮೆನ್ ಎಲ್ಲ ಹೆಂಗಸರುಗಳಿಗೆ ನಾನು ಹ್ಯಾಪಿ ಕ್ರಿಸ್ಮಸ್ ಹೇಳ್ತಾ ಇದ್ದೇನೆ. ಮತ್ತು ನಾವು ನಿಮ್ಮೆಲ್ಲರ ಬೆಂಬಲವಾಗಿ ನಿಂತ್ಕೊಂಡಿದ್ದೀವಿ. ಮತ್ತು ಯಾವುದೇ ಥರ ನಮ್ಮ ಸಭೆಗಳಲ್ಲಿ ಮುಖಾಂತರ ನಾವು ಏನೇನು ಮಾಡ್ತಾ ಇದ್ದೀವಿ ಅದೆಲ್ಲದಕ್ಕೂ ಕೂಡ ನಿಮ್ಗೆ ಯಾವುದೇ ಥರ ಸಹಾಯ ಏನೇ ಇದ್ದರೂ ಕೂಡ ನಮಗೆ ನೀವು ತಿಳಿಸ್ಬೋದು. ಮತ್ತು ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ಥ್ಯಾಂಕ್ ಯು. ಮೊದಲಿಗೆ ಈ ಪ್ರಪಂಚದ ಹಾಗೂ ಈ ದೇಶದ ಎಲ್ಲ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಎಲ್ಲ ಏನು ಕ್ರಿಶ್ಚಿಯನ್ ಬಾಂಧವರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೇನೆ. ಏನಿವತ್ತು ದೇಶ ವಿದೇಶಗಳಲ್ಲಿ ಏನು ಕ್ರಿಸ್ಮಸ್ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇದು ಏನು ಕ್ರಿಶ್ಚಿಯನ್ನರ ಒಂದು ಹಬ್ಬ ಅಂತ ಇಡೀ ಪ್ರಪಂಚದಲ್ಲೇ ಆಚರಣೆ ಮಾಡ್ತಾರೆ. ಈ ದಿನ ನಮ್ಮ ಆನೇಕಲ್ ತಾಲೂಕಿನ ಮಂಚನಹಳ್ಳಿ ಗ್ರಾಮದಲ್ಲಿ ಏನು ಈ ಕ್ರಿಸ್ಮಸ್ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ MR ಪಾಲ್ ಮತ್ತು ಐಜಾಕ್ ಪಾಲ್ ಅವ್ರ ಕಡೆಯಿಂದ ಮಾಡ್ತಾ ಇದ್ದಾರೆ. ಅವರಿಗೆ ಆ ಯೇಸು ಕ್ರಿಸ್ತ ಒಳ್ಳೇದು ಮಾಡಲಿ, ಎಲ್ಲರಿಗೂ ಇಲ್ಲಿ ಬರ್ತಿರ್ತಕ್ಕಂಥ ಎಲ್ರಿಗೂ ಆ ಯೇಸು ಕ್ರಿಸ್ತ ಒಳ್ಳೇದು ಮಾಡಿ ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಏನು ಕ್ರಿಶ್ಚಿಯನ್ ಬಾಂಧವರಿಗೆ ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹ್ಯಾಪಿ ಕ್ರಿಸ್ಮಸ್ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಯೇಸು ದೇವಸ್ಥಾನಕ್ಕೆ ಇವತ್ತು ನಮ್ಮನ್ನು ಕರೆಸಿ ಒಳ್ಳೆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ ತುಂಬಾ ಸಂತೋಷವಾಗಿದೆ. ಇದೇ ರೀತಿ ಆ ಭಗವಂತ ಯೇಸು ಅವರು ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ರಾಜಣ್ಣರಿಗೆ ಶಕ್ತಿ ಕೊಡ್ಲಿ. ಇಷ್ಟು ಜನ ಸಂಪಾದನೆ ಇನ್ನು 10 ಪಟ್ಟು ಜನ ಹೆಚ್ಚಾಗಿ ಬಂದು ಶಕ್ತಿಯ ಭಗವಂತ ರಾಜಣ್ಣ ಕೊಡ್ಲಿ ಅಂತ ಕೇಳ್ಕೊಂಡ್ವಿ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಈ ಒಂದು ಜಾಗದಲ್ಲಿ ನಾವು ಸೇರ್ಬೇಕಂದ್ರೆ ಯಾವೊಂದು ಪುಣ್ಯದ ಫಲ ಇರಬೇಕೇನೋ ಆ ಒಂದು ಸ್ಥಾನಕ್ಕೆ ನಮ್ಮನ್ನ ಕರೆದಿರೋದ್ರೆ ಆ ಒಂದು ಇದಕ್ಕೆ ಕಾರಣಕರ್ತರಾದ ರಾಜಣ್ಣವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಕೋರ್ತೇನೆ. ಈ ದಿನ ಮಂಚನಹಳ್ಳಿ ಗ್ರಾಮದಲ್ಲಿ ಇಷ್ಟೊಂದು ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಆತ್ಮೀಯರಾದಂತಹ ರಾಜಣ್ಣವರು. ಮೊದಲಿಗೆ ಅವರಿಗೆ ಒಂದು ಜೋರಾದ ಚಪ್ಪಾಳೆಯ ಮುಖಾಂತರ ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ಪ್ರತಿ ವರ್ಷ ಇನ್ನು 100 ವರ್ಷಗಳ ಕಾಲ ಈ ಒಂದು ಆಸಕ್ತಿ ಹಾಗೆ ನಮ್ಮ ರಾಜಣ್ಣನಿಗೆ ಕೊಡ್ಲಿಕ್ಕೆ ಆ ಯೇಸು ಕೃಷ್ಣ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡೋಣ. ಜೈ ಹಿಂದ್. ಒಂದು ಸಮಯವನ್ನು ಕರೆಸಿ 1-2 ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ಆ ಭಗವಂತ ಹಾಗೂ ನಮ್ಮ ಫಾದರ್ ರಾಜಪ್ಪರ್ ಅವರು, ಹಿರಿಯರಾದ ನಮ್ಮ ಸದಸ್ಯರು, ತಮ್ಮನಾದ ನಮ್ಮ ನಾಗರಾಜರು, ಮಧ್ಯಾಹ್ನದವರು ಎಲ್ಲ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರ ನಮ್ಮ ಅಕ್ಕಪಕ್ಕದ ಅದು ಯೇಸು ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದ ಇರಲಿ ಅಂತ ಹೇಳಿ